ನಿಮ್ಮ ಸಪೋರ್ಟಿಂದ ತುಂಬ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸದಾಕಾಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಈಗ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದು ನಿಮ್ಗೆ ಎಷ್ಟು ಉದುರಾಗಿ ಬಂದಿದೆ. ಸಖತ್ತಾಗಿ ರೆಸಿಪಿ ನೋಡಿ ಬೇಗ ಬೇಗ ಮಾಡ್ಕೊಳ್ಳಿ. ಈಗ ಮಕ್ಕಳಿಗೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ. ಅವರಿಗೆ ವೆರೈಟಿ ಮಾಡೋ ರೀತಿ ಹೆಲ್ದಿ ಫುಡ್ ಪುದೀನ ರೈಸ್ ಈ ರೀತಿ ಮಾಡಿಕೊಡ್ಬೋದು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೋಡಿ ಹೊಸ ಮೆಂಬರ್ ಆ್ಯಡ್ ಆಗಿದೆ ನಮ್ಮ ಫ್ಯಾಮ್ಲಿಗೆ. ಖುಷಿ ಆಯಿತು. ಹೊಸ ಮೆಂಬರ್ ಬಂದಿದೆ. ನೋಡಿ ಈ ರೀತಿ ಇದೆ. ಡೈವರ್ ಸೀಟ್ ಪಕ್ಕ. ತುಂಬ ಖುಷಿ ಆಯಿತು. ಪೂಜೆ ಆಯಿತು ಈಗೆಲ್ಲ. ನೋಡಿ ಈ ರೀತಿ ಇದೆ ಒಳಗಡೆ. ಹಿಂದ್ಗಡೆ ಬೇಕಂದ್ರೆ 3 ಮಂದಿ ಕೊಡ್ಬೋದು. ಅಂದರೆ ಒಂದು 6 ಜನ. ಇಲ್ಲಿ ಈ ರೀತಿ ಇದೆ ನೋಡಿ. ಹೇಗಿದೆ ಅನ್ನೋದು ಹೇಳಿ ಕಮೆಂಟ್ ಮಾಡಿ. ನಮ್ಮ ಗಾಡಿ ಇಲ್ಲ ಲೈಟ್ ಹಚ್ಚಿ. ತೆಗೆದೆ. ನೋಡಿ ಫ್ರೆಂಡ್ಸ್, ಈಗ ಪುದೀನ ರೈಸ್ ಮಾಡೋಣ ಬನ್ನಿ. ಈ ಥರ ಮಿಕ್ಸಿಗೆ ಹಾಕೋಬೇಕು. ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ರೀತಿ ಮಿಕ್ಸಿಗೆ ಹಾಕಿ ಈ ರೀತಿ ಆಗುತ್ತೆ ಪೇಸ್ಟ್. ಅಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಆವಾಗ ಪೇಸ್ಟ್ ಈ ರೀತಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಇಷ್ಟ ನಾವು ಮಾಡೋದು. ಅದು ಯಾರಿಗನ್ನು ನಿಮ್ಮ ಮುಂದೆ ಹೇಳ್ತೀನಿ. ಯಾರಿಗಿಷ್ಟ ಅವರು ಇದನ್ನು ಯಾಕೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಅನ್ನೋದು ಹೇಳ್ತೀನಿ ನಿಮಗೆ. ಮುಂದೆ ನೋಡಿ ಇದೇ ರೀತಿ ಎಲ್ಲಿಗೆ ಹೋಗ್ತೀವಿ, ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ಅನ್ನೋದು ನೋಡಿ ಬನ್ನಿ. ಈಗ ರೈಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಪುದೀನ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡೆ. ಇದೆಲ್ಲ ಸುಡ್ತದೆ. ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಇಲ್ಲೆಲ್ಲ ಹೀಗೆ ತಯಾರು ಮಾಡ್ಕೊಂಡಿದ್ದೀನಿ. ಕರಿಬೇವು, ಕ್ಯಾಪ್ಸಿಕಮ್, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ ಈ ರೀತಿ ಮಿಕ್ಸಿ ಆಗಿದೆ. ಪುದೀನ ರೈಸ್, ಗೋಡಂಬಿ, ದ್ರಾಕ್ಷಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜೀರಿಗೆ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೋಬೋದು. ನೋಡಿ ಪುದೀನ ಮಿಕ್ಸಿಗೆ ಹಾಕಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ನೋಡಿ. ಸ್ಟವ್ ಆನ್ ಮಾಡಿ
ನೋಡಿ ಆನ್ ಮಾಡಿದ್ದೀನಿ. ಆನ್ ಮಾಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಜೀರಿಗೆ ಹಾಕೋಣ, ಒಂದು ಸ್ವಲ್ಪ ತುಪ್ಪ ಹಾಕೋಣ. ನೋಡಿ ಇದು ತುಪ್ಪ, ಜೀರಿಗೆ, ಆಮೇಲೆ ಸಾಸಿವೆ, ಸ್ಟವ್ ಮೀಡಿಯಮ್ ಒಳಗೆ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಆಮೇಲೆ ಕಡಲೆಬೇಳೆ, ಇದೆಲ್ಲ ಫ್ರೈ ಆಗಲಿ ಅಷ್ಟೊತ್ತು. ಈಗ ಶೇಂಗಾ ಹಾಕೋಣ. ಇದೆಲ್ಲ ಒಂದು ಫ್ರೈ ಆದಮೇಲೆ ಚಕ್ಕೆ ಹಾಕೋಣ. ಒಂದೆರಡು ಲವಂಗ, ಒಂದೂವರೆ kg ರೈಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ನೋಡಿ, ಏಲಕ್ಕಿ ಹಾಕಿದೆ. ಚಕ್ಕೆ ಏಲಕ್ಕಿ ಎಲ್ಲ ಹಾಕಿದ ಮೇಲೆ ಈಗ ಶೇಂಗಾ ಕಾಳು ಹಾಕೋಣ. ಒಂದು ಸ್ವಲ್ಪ ಸ್ಟವ್ ಜೋರು ಮಾಡಿಕೊಂಡು ಫ್ರೈ ಆಗಬೇಕು. ನೋಡಿರಿ, ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ ಕ್ಯಾಪ್ಸಿಕಮ್ ಹಾಕೋಣ. ಗೋಡಂಬಿ, ದ್ರಾಕ್ಷಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ಸ್ವಲ್ಪ ಹೊತ್ತು ಇದು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗುತ್ತೆ. ಇದೆಲ್ಲ ಇಷ್ಟ ಆಯ್ತಂದರೆ ಈಗ ಅಕ್ಕಿ ತೊಳೆದಿದ್ದೀನಿ ಒಂದು 2-3 ಸತ. ಇದು 1.5 kg ಇದೆ. ಇದೆಲ್ಲ ಇಟ್ಕೊಂಡಿದ್ದೀನಲ್ಲ, ಈಗ ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಇದೆಲ್ಲ ಫ್ರೈ ಆಯ್ತಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಪುದೀನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ, ಇದನ್ನ ಹಾಕೋಣ. ಮಿಕ್ಸ್ ಮಾಡ್ತಾಯಿದ್ದೀನಿ.
ಈಗ ಅಕ್ಕಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ತುಂಬ ಸಿಂಪಲ್ ಆದ ರೆಸಿಪಿ ಅನ್ಬೋದು. ಈಗ ಅಕ್ಕಿ ಹಾಕಿದೆ. ಸೂಪರಾಗಿ ಬಂದಿದೆ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನಿಡಲ್ ಮುಚ್ಚೋದು. ನೀರು ಹಾಕಿದೆ. ಎಷ್ಟು ರೈಸಿಗೆ ನೀರು ಬೇಕು ಉಪ್ಪು ನೀರು ಹಾಕಿದ್ದಾಯ್ತು. ನೀಡಲ್ ಕ್ಲೋಸ್ ಮಾಡ್ತೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ಒಂದೆರಡು ಸಿಟಿ ಹೊಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಕುಕ್ಕರ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ಈಗ ಈ 2 ಕುಕ್ಕರಲ್ಲಿ ಮಾಡಿದೆ ಅಂದರೆ 2 kg ಸನಿಕ. ಅದಕ್ಕೆ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಪುದೀನ ರೈಸ್ ಸಿಂಪಲ್ ಆ್ಯಂಡ್ ಈಸಿ, ಬೇಗ ಮಾಡುವಂಥ ರೆಸಿಪಿ. ಯಾವ ರೀತಿ ಆಗಿದೆ ಅಂತ ಹೇಗಿದೆ ಅಂತ. ವಾವ್, ಪುದೀನ ರೈಸ್. ನೋಡಿ ಈ ಕುಕ್ಕರಲ್ಲಿ ಸೂಪರ್ ವಾಸನೆ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಮ್ಮೆ ಮಾಡಿ, ಈಸಿಯಾದ ಮೆಥಡ್ ನೋಡಿ. ಪುದೀನ ರೈಸ್ ಇನ್ಸ್ಟೆಂಟಾಗಿ ಬೇಗ ಮಾಡುವಂಥ ಅಡುಗೆ. ಎಲ್ಲ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಷ್ಟು ಜನ ಹೋಗ್ತಾ ಇದ್ದೀವಿ ಅನ್ನೋದು ನೋಡೋಣ ಬನ್ನಿ. ಎದರಲ್ಲಿ ಹೋಗ್ತೀನಿ ಅನ್ನೋದು ನೋಡಿ ಮುಂದೆ ಗೊತ್ತಾಗುತ್ತೆ. ನನ್ನ ಅಚ್ಚುಮೆಚ್ಚಿನ ದೇವ್ರು ಅನ್ಬೋದು, ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ನನಗೋಸ್ಕರ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಇದೇ ರೀತಿ ವಿಡಿಯೋ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ. ಈ ರೀತಿ ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ನಿಮ್ಮ ಸಪೋರ್ಟಿಂದ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ಸದಾಕಾಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಈಗ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾರ್ಯಾರು ಬರ್ತಾರೆ ಟ್ರಿಪ್ಪಿಗೆ, ಎಷ್ಟು ಜನ ಹೋಗ್ತಾ ಇದ್ದೀವಿ, ಆಮೇಲೆ ಯೂಟ್ಯೂಬರು ಬರ್ತಾರೆ ನಮ್ಮ ಜೊತೆ. ಯಾವ ಯೂಟ್ಯೂಬರ್ ಅನ್ನೋದು ನೋಡುವಂತ್ರಿ. ಬನ್ನಿ ಹೋಗೋಣ. ಈಗ ಯೂಟ್ಯೂಬರ್ ಫ್ಯಾಮ್ಲಿ ಎಲ್ಲರೂ ಅಂದರೆ ಯೂಟ್ಯೂಬರ್ ಅಂದರೆ ಅವರು ನಮ್ಮ ರಿಲೇಷನ್ನೇ, ನಮ್ಮ ಅಂಟಿ ಆಗಬೇಕು. ಅವರು ಫ್ಯಾಮ್ಲಿ ಎಲ್ಲರೂ ಅಂಟಿಯರು, ನಾವು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಮಕ್ಕಳು, ಚಿಟ್ಟಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್ ಆಗಲಿ ಅಂತ ಆಗಿರುತ್ತೆ ಜರ್ನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇದು ಧಾರವಾಡ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹಂಗಿರ್ತಾವ್ರಿ. ನೋಡಿ ಫ್ರೆಂಡ್ಸ್,
ಬರುವಾಗೂ ಹಿಂಗ ಬರ್ತದೆ ಬರುವಾಗೂ ಹಿಂಗ ಸೇಮ್ पानी वाटर बोल पानी वाटर पानी वाटर बोलो ಬರೀ ಬಳೆ ಪಲ್ಯ ಇಟ್ಟಿರ್ತಾರೆ ಪಲಾವ್ ಮಾಡ್ಕೊಂಡ್ಬರ್ತೀನಿ ಮಾಡಿದ್ವಿ ಪಲಾವ್ ಯಾರ ಸಮೀಕ್ಷಾ ठंडा पानी वाटर बोलो भैया ठंडा पानी वाटर ಅದು ಕೊಡೋರಿಗೆ ಬಾಟ್ಲಿ ನೀವು ಹೋಗಿ ಅಕ್ಕ ಇನ್ನ ಬಿಟ್ಬಿಟ್ಟು ನಾವ ಇಬ್ರು ಹೋಗ್ಬಿಡ ಅಷ್ಟೇ ಟಿಕೆಟ್ ಕನ್ಫರ್ಮ್ ಆಗಿದ್ದು ಬೇರೆ ಬೇರೆ ಹೋಗಿ ಸೊ ನೋಡಿ ಫ್ರೆಂಡ್ಸ್, ಈಗ ಮಂತ್ರಾಲಯಕ್ಕೆ ಬಂದ್ವಿ. ಇಲ್ಲಿ ಮಂತ್ರಾಲಯ ರೋಡ್ ಅಂತ ಇಲ್ಲಿಗೆ ಬಂದ್ವಿ. ಈಗ ನೋಡಿ ಫ್ರೆಂಡ್ಸ್, ಈಗ ಟ್ರೈನ್ ಬಂದು ಇಲ್ಲಿ ಮಂತ್ರಾಲಯ ರೋಡ್ ಅಂತಿದೆ, ಅಲ್ಲಿಗೆ ಬಂದು ಇಳಿದ್ವಿ. ಈಗ ಎಲ್ಲರೂ ಸೇರಿ ಹೋಗ್ತೀವಿ. ನೋಡಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇದೆ. ಮಂತ್ರಾಲಯಕ್ಕೆ ಟ್ರೈನ್ ಇಲ್ಲ, ಇಲ್ಲಿಂದ ಬಸ್ಸಿಗೆ ಇಲ್ಲ ಆಟೋಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ, ಹೆಂಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಎಲ್ಲರೂ ಇವರೆಲ್ಲರೂ ಮಂತ್ರಾಲಯಕ್ಕೆ ಬಂದವರು. ಎಷ್ಟು ಇವರೆಲ್ಲ ಮಂತ್ರಾಲಯಕ್ಕೆ. ನೋಡಿ ಯೂಟ್ಯೂಬರ್ ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ಮಂತ್ರಾಲಯಕ್ಕೆ ಹೋಗೋ ಜನ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಮಂತ್ರಾಲಯಕ್ಕೆ ಬಂದರೆ ಹೇಗೆ ಮಲ್ಕೊಂಡು. ಅಲ್ಲೇ ಮುಂದೆ ತರ ನಡಿ. ಇಲ್ಲೇ ಕುಂತಾರ ನೋಡ್ರಿ, ಎಲ್ಲರೂ ಬಂದು Saya Maria.
ಪೂರ್ತಿ ತಗೋ ಅಪ್ಪಿ. ಸೌಂಡ್ ಅಪ್ಪಿ ಚಿಂಟು ಇದನ್ನ ಪೂರ್ತಿ ತಗೋ. ಮಸ್ತ್ ಐತಲ್ಲ. ಮುಂದಿನ ಅಲ್ಲ ನೋಡಿ ಎಷ್ಟು ಜನ ಮಂತ್ರಾಲಯಕ್ಕೆ. ಇದೆಯಾ ಅಂದ್ರೆ ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಮುಂದ್ಗಡೆ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ. ಇದು ಮಂತ್ರಾಲಯ ದೇವಸ್ಥಾನ, ಅದ್ರ ಮುಂದ್ಗಡೆನೆ ಇಷ್ಟೇ. ನೋಡಿಲ್ರಿ, ಇಲ್ಲ ಅಲ್ಲಿ ಮುಂದೆ ಹೋಗಿ ನೋಡ್ರಿ. ಇಲ್ಲ ಇಲ್ರಿ, ಅಲ್ಲಿ ನಿಂತಿಲ್ಲ. ಹುಡುಗಿನ ಕಳ್ಕೊಂಡಾರಂತ ನೋಡೋರು. ಈಗ ಹೆಸರಾಗೈತೆ ನಕ್ಕೆ ಮಕ್ಕೊಂಡ. Thanks. Thanks a lot. Thank you.